Jungle. ಅಂತ ಮಾತಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ದಟ್ಕಳ್ಳಿಯಲ್ಲಿ ಒಂದು ಹಳ್ಳಿ ಅಟ್ಟಿ ಇಡ್ಲಿ ಅಂತ ಒಂದು ಹೋಟ್ಲ್ ಓಪನ್ ಆಗಿದೆ. ಇದು ಮೈಸೂರಿನ BJP ಪ್ರಧಾನ ಕಾರ್ಯದರ್ಶಿ ಆದಂಥ ರಘುವಣ್ಣ ಅವರು ಹೋಟೆಲ್ನ ಓಪನ್ ಮಾಡಿದ್ದಾರೆ. ನನಗೂ ಇಲ್ಲಿ ಕರೆದ್ರು, ನಾನು ಬಂದೆ. ಮಾತ್ರ ಇಲ್ಲಿ ಹೋಟ್ಲಂತೂ ಭಾಳ ಚೆನ್ನಾಗೈತೆ. ಊಟ ತಿಂಡಿಗಳೆಲ್ಲ ಮೋಸ್ಟ್ಲಿ ಭಾಳ ಚೆನ್ನಾಗಿರ್ತದೆ ಅನ್ನಿಸ್ತದೆ. ನಾನು ಇಲ್ಲಿ ದೋಸೆ ತಿಂದೆ, ದೋಸೆ ಭಾಳ ಚೆನ್ನಾಗೈತೆ. ದಯವಿಟ್ಟು ಎಲ್ಲ ನಮ್ಮ ಮೈಸೂರಿನ ನಗರದ ನಿವಾಸಿಗಳು ಬಂದು ಇಲ್ಲಿ ಒಂದು ಟೇಸ್ಟ್ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ನೋಡಿದೆ, ಈಗ ಇಲ್ಲಿ ಅದು ಮೈನ್ ರೋಡಲ್ಲೇ ಇದೆ, ಎಲ್ಲೂ ಹೋಗೋಂಗಿಲ್ಲ, ಮೈನ್ ರೋಡಲ್ಲೇ ಇದೆ. ಭಾಳ ಚೆನ್ನಾಗಿದೆ ಹೋಟ್ಲು. ನನಗಂತೂ ಭಾಳ ಖುಷಿಯಾಯಿತು ನಾನು ದೋಸೆ ತಿಂದು. ಮತ್ತು ಇದೇ ಥರ ಈ ಹೋಟೆಲ್ಲು ಏನು ಈಗ ಉದ್ಘಾಟನೆ ಆಗೈತೆ, ಇದೇ ಥರ ಮೈಸೂರಲ್ಲಿ 10 ಕಡೆ 15 ಕಡೆ ಆಗಲಿ ಅಂತ ನಾನು ಖುಷಿಯಿಂದ ಹೇಳ್ತಿದ್ದೀನಿ. ಅದೇ ಥರ ನಮ್ಮ ನಾಗರಿಕರಿಗೆ ಒಳ್ಳೆ ಸೌಲಭ್ಯ ಇವ್ರು ಕೊಡಬೇಕು. ಆ ಥರ ಇವ್ರು ನಡ್ಕೊಳ್ಳಿ ಅಂತ ನಾನು ದೇವ್ರಿಗೆ ಪ್ರಾರ್ಥಿಸ್ತೀನಿ. ಚೆನ್ನಾಗಿದೆ, ಚೆನ್ನಾಗಿ ಬನ್ನಿ, ನೀವು ಅಂತದ್ದು ಟೇಸ್ಟ್ ಮಾಡಿ. ನಮ್ಮ ಹೆಸರು ಸರ್? ನನ್ನ ಹೆಸರು ಮಹಾದೇವ್ ಅಂತ. ನಂದು ಅಶೋಕ ರೋಡಲ್ಲಿ ಪ್ಲೈವುಡ್ ಅಂಗಡಿ ಇದೆ. ಅಶೋಕ ರೋಡಲ್ಲಿ ಚಾಮುಂಡೇಶ್ವರಿ ಪ್ಲೈವುಡ್ ಆ್ಯಂಡ್ ಹಾರ್ಡ್ವೇರ್ ಅಂತ. ಭಾಳ ನನಗೆ ಖುಷಿ ಆಯಿತು ಇಲ್ಲಿ ಬಂದೆ. ನಮ್ಮ ರಘುವಣ್ಣ ಅವ್ರಿಗೆ ಇನ್ನೊಂದು ಸತಿ ನಾನು ಭಾಳ ಪ್ರೀತಿಯಿಂದ ಇನ್ನೂ 10 ಕಡೆ ಬ್ರಾಂಚ್ ಮಾಡಲಿ ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ಅದು ನೆರವೇರಲಿ ಅಂತ ನಾನು ಆಶಿಸ್ತೀನಿ ದೇವರನ್ನ. ನಮಸ್ಕಾರ. ಮೈಸೂರಿನ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರಾಗಿರುವಂತ BM ರಘು ಅವರ ಹೊಸ ಉದ್ಯಮದ ಉದ್ಘಾಟನಾ ಸಮಾರಂಭದಲ್ಲಿ ಬಂದಿದ್ದೀವಿ. ಹೆಸರು ನವೀನವಾಗಿದೆ. ಒಳಗಡೆ ಬಂದ ಮೇಲೆ ವಾತಾವರಣವು ಬಹಳ ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಗ್ರಾಹಕರ ಮನಸ್ಸನ್ನ ಸೂರೆಗೊಳ್ಳುವಂತ ರೀತಿಯಲ್ಲಿ ಕನ್ನಡ ನಾಡನ್ನ ಬೆಳಗಿದಂತ, ಕನ್ನಡವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂತ ಅನೇಕ ಮಹನೀಯರ ಫೋಟೋಗಳನ್ನ ಇಲ್ಲಿ ಹಾಕೊಳ್ಳೋ ಮುಖಾಂತರ ಜನಕ್ಕೆ ಬರ್ಬೇಕಾದ್ರೆ ಒಂದು ಒಳ್ಳೆಯ ವಾತಾವರಣವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅದರ ಒಂದು ಹೋಟ್ಲ್ ಅಂದ್ರೆ ಅದರದೇ ಆದಂತ ಇಲ್ಲ, ಒಂದು ಕಾಫಿ ಚೆನ್ನಾಗಿರ್ಬೇಕು, ಒಂದು ಉಪ್ಪಿಟ್ಟು ಚೆನ್ನಾಗಿದೆ, ಒಂದು ದೋಸೆ ಚೆನ್ನಾಗಿದೆ ಅಂತ ಜನ ಮಾತಾಡ್ಬೇಕು. ಆ ರೀತಿಯಲ್ಲಿ ಇಲ್ಲಿ ಹೆಸರೇ ವಿಶೇಷವಾಗಿದೆ. ಹಟ್ಟಿ ಇಡ್ಲಿ ಅಂತ ಮಾಡಿದ್ದಾರೆ. ಇಡ್ಲಿ ಫೇಮಸ್ ಆಗ್ಲಿ, ಅದರ ಜೊತೆ ವಡೆನೂ ಚೆನ್ನಾಗಿ ಆಗ್ಲಿ. ಒಳ್ಳೆಯ ಸರ್ವಿಸನ್ನ ಕೊಟ್ರೆ ಗ್ರಾಹಕರು ಬರ್ತಾರೆ. ಸರ್ವಿಸೇ ಇಂಪಾರ್ಟೆಂಟ್. ಸರ್ವಿಸ್ ಅನ್ನು ಕೊಡುವ ಮುಖಾಂತರ ಮೈಸೂರು ನಗರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹೆಸರು ಮಾಡ್ಲಿ ಅನ್ನುವಂತ ಆಸೆಯನ್ನ, ನಾನು ಅಭಿಲಾಷೆಯನ್ನ ವ್ಯಕ್ತಪಡಿಸ್ತೇನೆ. ಈ ಒಂದು ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿರುವಂತ ರಘು ಅವರು ಇದು ಮೊದಲನೇ ಹೋಟೆಲ್. ಇದೇ ರೀತಿಯಲ್ಲಿ ವರ್ಷಕ್ಕೊಂದು ಅಭಿವೃದ್ಧಿಗಾಗ್ಲಿ, ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರು ಒಳ್ಳೆಯದನ್ನು ಮಾಡ್ಲಿ ಅನ್ನುವಂತ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡಿ